ಕಾರ್ಖಾನೆಗೆ ಸಂಬಂಧಪಟ್ಟಂತಹ ವಿಚಾರ. ರಾಜ್ಯದಲ್ಲಿ ಒಂದ್ ಕಡೆ ಮಳೆ ಇಲ್ಲ, ಬೆಳೆಗೆ ನೀರಿಲ್ಲದೆ ರೈತ ಕಂಗಾಲಾಗಿ ಹೋಗಿದ್ದಾನೆ. ಇದರ ನಡುವೆ ಹಾಸನ ಕೆರೆಯಲ್ಲಿ ನೀರಿದೆ ನಿಜ, ಆದರೆ ಯಾವುದಕ್ಕೂ ಕೂಡ ಉಪಯೋಗ ಇಲ್ಲ, ನೋ ಯೂಸ್. ರಾಜ್ಯದಲ್ಲಿ ಮಳೆ ಇಲ್ಲ, ಬೆಳೆಗೆ ನೀರಿಲ್ಲದೆ ರೈತ ಕಂಗಾಲ. ಹಾಸನ ಕೆರೆಯಲ್ಲಿ ನೀರಿದೆ, ಆದರೆ ನೋ ಯೂಸ್. ಕೆರೆ ಸೇರ್ತಾ ಇದೆ ಕಾರ್ಖಾನೆಯ ರಾಸಾಯನಿಕ ತ್ಯಾಜ್ಯ. ಹಾಸನದ ಕೊಕ್ಕನಘಟ್ಟ ಕೆರೆ ನೀರಿನ ಬಣ್ಣವೇ ಈಗ ಬದಲಾಗಿದೆ. ಹಾಸನದ ಕೊಕ್ಕನಘಟ್ಟ ಕೆರೆ, ಆ ಕೆರೆ ಸೇರ್ತಾ ಇದೆ ಕಾರ್ಖಾನೆಯ ರಾಸಾಯನಿಕ ತ್ಯಾಜ್ಯ. ಕೊಳಕು ತುಂಬಿಕೊಂಡು ನಾರ್ತಾ ಇದೆ ಕೊಕ್ಕನಘಟ್ಟ ಕೆರೆ. ಕೆರೆ ಇದ್ರೂ ದನಕರುಗಳಿಗೆ ಕುಡಿಯೋದಿಕ್ಕೆ ನೀರಿಲ್ಲ. ಹಿಮ್ಮತ್ ಸಿಂಗ್ ಕಾರ್ಖಾನೆಯಿಂದ ಕೆರೆ ಸೇರ್ತಾ ಇದೆ ತ್ಯಾಜ್ಯ. ಕೆರೆ ನೀರು ಕಲುಷಿತಗೊಂಡು ರೈತರಿಗೂ ಕೂಡ ತೊಂದರೆಯಾಗಿದೆ. ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋದಿಕ್ಕೆ ನೀರಿಲ್ಲ, ಜಮೀನಿಗೂ ಕೂಡ ನೀರಿಲ್ಲ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಬರದ ನಡುವೆ ಇದ್ದ ನೀರನ್ನೂ ಕೂಡ ಬಳಸಲಾಗದಂತಹ ಸ್ಥಿತಿ ರೈತರದ್ದು. ಸಮಸ್ಯೆಯ ಬಗ್ಗೆ ಅರಿವಿದ್ರೂ ಕೂಡ ಅಧಿಕಾರಿಗಳು ಯಾಕೆ ಗಮನ ಹರಿಸ್ತಾ ಇಲ್ಲ? ಕಾರ್ಖಾನೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಧಿಕಾರಿಗಳು ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ? ಕ್ರಮ ಯಾಕೆ ತೆಗೆದುಕೊಳ್ತಾ ಇಲ್ಲ? ಕಾರ್ಖಾನೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. 10 ಲಕ್ಷ ಹಣ ಹೂಡಿ ಮೀನು ಸಾಕಲು ಕೆರೆ ವಹಿಸಿಕೊಂಡಿದ್ದಂತಹ ಯುವಕರು ಕಾರ್ಖಾನೆ ತ್ಯಾಜ್ಯದಿಂದ ಮೀನುಗಳ ಮಾರಣ ಹೋಮವೇ ನಡೀತಾ ಇದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅತ್ತ ಹಣವೂ ಇಲ್ಲ, ಇತ್ತ ಆದಾಯವೂ ಇಲ್ಲದೆ ಕಂಗಾಲಾಗಿ ಹೋಗಿದ್ದಾರೆ. ಜನರ ಕಷ್ಟ ಕೇಳದೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾಕೆ ಮೌನ ವಹಿಸಿದ್ದಾರೆ? ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಕಿಲ್ಲರ್ ಕಾರ್ಖಾನೆಯನ್ನ, ಈ ಕಾರ್ಖಾನೆಯಿಂದ ಬರ್ತಾ ಇರುವಂತಹ ತ್ಯಾಜ್ಯವೇ ಈ ಮೀನುಗಳ ಮಾರಣ ಹೋಮಕ್ಕೆ ಕಾರಣ ಆಗಿರೋದು. ಜೊತೆಗೆ ಅಲ್ಲಿ ಕೆರೆ ಇದ್ರೂ ಆ ನೀರನ್ನ ಬಳಸೋದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ ಬಂದಿರೋದು. ಸಮಸ್ಯೆ ಬಗ್ಗೆ ಅರಿವಿದೆ, ಆದ್ರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗ್ಲಿ, ಜನಪ್ರತಿನಿಧಿಗಳಾಗ್ಲಿ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಹಾಗಿದ್ರೆ ಇಲ್ಲಿ ಪ್ರಶ್ನೆ ಉದ್ಭವ ಆಗೋದು, ಕಾರ್ಖಾನೆ ಮಾಲೀಕರ ಪ್ರಭಾವಕ್ಕೇನಾದ್ರೂ ಮಣದ್ ಬಿಟ್ರ? ಯಾಕೆ ಅಧಿಕಾರಿಗಳ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ? ಫ್ಯಾಕ್ಟರಿ ಮತ್ತು ಅಧಿಕಾರಿಗಳ ವಿರುದ್ಧ ಹೋರಾಟಕ್ಕೆ ಈಗ ಗ್ರಾಮಸ್ಥರು ಸಜ್ಜಾಗಿದ್ದಾರೆ. ಯಾಕಂದ್ರೆ ಇವರಿಂದಂತೂ ಆಗಲ್ಲ. ಅಧಿಕಾರಿಗಳು ಯಾವುದೇ ರೀತಿಯಲ್ಲೂ ಗಮನ ಹರಿಸ್ತಾ ಇಲ್ಲ. ಕೆರೆ ನೀರು ಕಲುಷಿತಗೊಂಡಿರೋದ್ರಿಂದಾಗಿ ಪ್ರಾಣಿ ಪಕ್ಷಿಗೂ ನೀರಿಲ್ಲ, ಜಾನುವಾರುಗಳಿಗೂ ನೀರಿಲ್ಲ, ಜಮೀನಿಗೂ ನೀರಿಲ್ಲ. ಬರದ ನಡುವೆನೂ ಇರೋ ನೀರನ್ನು ಬಳಸೋಣ ಅಂತಂದ್ರೆ ಅದನ್ನೂ ಕೂಡ ಬಳಸಲಾಗದಂತಹ ಪರಿಸ್ಥಿತಿಗೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮೀನುಗಳ ಮಾರಣ ಹೋಮವನ್ನ, ಜೊತೆಗೆ ಆ ಕಿಲ್ಲರ್ ಕಾರ್ಖಾನೆಯಿಂದ ಬರ್ತಾ ಇರುವಂತಹ ಕೆಮಿಕಲ್ ಹಾಸನದ ಕೆರೆಯಲ್ಲಿ ನೀರಿದ್ದು ಉಪಯೋಗಕ್ಕೆ ಇಲ್ಲ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತಾ ಇದೆ, ಜಾನುವಾರುಗಳಿಗೆ ತೊಂದರೆ ಆಗ್ತಾ ಇದೆ. ಹಾಗಿದ್ದು ಕೂಡ ಇತ್ತ ಗಮನ ಹರಿಸ್ಬೇಕಲ್ವಾ? ಆ ಕಾರ್ಖಾನೆಯ ಮೇಲೆ ಆಕ್ಷನ್ ಆಗ್ಬೇಕಲ್ವಾ? ಒಂದು ಆಗ್ತಾ ಇಲ್ಲ. ಯಾಕೆ? ಪ್ರಭಾವಿಗಳಿಗೆ ಹಾಗಿದ್ರೆ ಅವರ ಅಧಿಕಾರಕ್ಕೆ ಮಣಿದ್ರ ಈ ಅಧಿಕಾರಿಗಳು ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತ ಪ್ರಶ್ನೆ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹಾಸನ ಪ್ರತಿನಿಧಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನ ವಿವರಿಸ್ತಾರೆ ನೋಡಿ. ಹಾಸನ ಹೊರವಲಯದ ಹಿಮಸಿಂಕ ಫ್ಯಾಕ್ಟರಿಯ ತ್ಯಾಜ್ಯ ನೀರಿನಿಂದ ಜಲಚರಗಳು ಸಾವನ್ನಪ್ತಾ ಇದೆ. ಜೊತೆಗೆ ಕೆರೆಯಲ್ಲಿದ್ದ ಮೀನುಗಳು ಸಹ ಮಾರಣ ಹೋಮ ಹೊಂದಿವೆ ಅನ್ನುವ ಆರೋಪ ಕೇಳಿ ಬಂದಿದೆ. ಗ್ರಾಮಸ್ಥರು ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ನಿಜವಾದ ಸಮಸ್ಯೆ ಏನು, ಎಷ್ಟು ವರ್ಷಗಳಿಂದ ಈ ಸಮಸ್ಯೆಯನ್ನು ಅನುಭವಿಸ್ತಿದ್ದನ್ನು ಕೇಳೋಣ. ಈ ಕೊಕ್ಕನಘಟ್ಟದಲ್ಲಿ ಇರ್ತಕ್ಕಂತಹ ಈ ಒಂದು ಹಿಮಸಿಂಕ ಫ್ಯಾಕ್ಟ್ರಿಯಿಂದ ಎಷ್ಟು ತೊಂದರೆ ಆಗ್ತಾಯಿದೆ, ಏನು ನಿಮ್ಮ ಆರೋಪ? ಸರ್, ಹಿಮಸಿಂಕ್ ಫ್ಯಾಕ್ಟ್ರಿಯಿಂದ ಬಂದಂಥ ತ್ಯಾಜ್ಯ ಆಸಿಡ್ ನೀರೆಲ್ಲ ಕೆರೆಗೆ ಬಿಡ್ತಾವ್ರೆ. 18 ವರ್ಷದಿಂದ ಇವ್ರು ಬಿಡ್ತಾನೆ ಅವರೇ. ನಾವು ಕೇಳ್ತಾನೆ ಇದ್ದೀವಿ. ಕೇಳಿದರೆ ನಮಗೆ ಅವ್ರಿಗೂ ಯಾವುದೇ ಥರದ ಉತ್ತರ ಕೊಡ್ತಾಯಿಲ್ಲ. ಬೇಜವಾಬ್ದಾರಿಯಿಂದ ಅವ್ರದ್ದೇ ಕೆಲಸ ಮಾಡ್ತಾರೆ. ಮತ್ತು ಮೀನುಗಳು ಸತ್ತಿದ್ದಾವೆ. 25 ಕುಟುಂಬಗಳಿಗೀಗ ಎಲ್ಲ ಲಾಸ್ ಆಗಿ ಅವ್ರದ್ದು ಎಲ್ಲ ಬೀದಿ ಪಾಲಾಗೋ ಪರಿಸ್ಥಿತಿ ಬಂದಿದೆ. ಮತ್ತು ಇನ್ನು ದನಕರುಗಳು ವರ್ಷಕ್ಕೆ 20-30 ಹಸು ಕರು ಎಲ್ಲ ಸಾಯ್ತಾ ಇದೆ ಸರ್. ಆಮೇಲೆ ಬಂದು ಈ ಆಸಿಡ್ ನೀರಿಂದ ಕುಡಿಯೋ ನೀರಿಗೂ ಪ್ರಾಬ್ಲಮ್ ಆಗಿ ಎಲ್ಲರಿಗೂ ಶೀತ, ಜ್ವರ, ಕೆಮ್ಮು ಈ ಥರದ್ದು ಎಲ್ಲ ಬಂದಿದೆ. ಇನ್ನೊಬ್ಬರು ಗ್ರಾಮಸ್ಥರು ಅವ್ರನ್ನ ಮಾತಾಡಿಸ್ತೇನೆ. ಈಗ ತ್ಯಾಜ್ಯ ನೀರಿನಿಂದ ಎಷ್ಟು ತೊಂದರೆ ಆಗ್ತಾ ಇದೆ, ನಿಮಗೆ ಏನು ಒತ್ತಾಯ ಮಾಡ್ತೀರಾ? ಸರ್, ನಮಗೆ ಹಿಮಾನ್ ಸಿಂಗಿಂದ ಭಾಳ 25-30 ವರ್ಷದಿಂದ ಭಾಳ ತೊಂದರೆ ಆಗ್ತಾಯಿದೆ. ಗದ್ದೆ ಪೈರುಗಳು ಬರ್ತಾಯಿಲ್ಲ. ಮತ್ತು ಮೀನು ಒಂದು 25 ಜನ ಮೀನು ಬಿಟ್ಟಿದ್ವಿ. ಎಲ್ಲ ಫುಲ್ ಹಾನಿ. ಹೋದ ವರ್ಷ ಈಗ ಒಂದು 4-5 ವರ್ಷದಿಂದ ಮೊದಲೊಂದು ಸರಿ ಬಿಟ್ಟಿದ್ದು. ಆ ಸರಿಲೂ ಇದೇ ಥರ ಆಯಿತು. ಏನೂ ಅದಕ್ಕೆ ಉತ್ತರ ಕೊಡಲಿಲ್ಲ ಅವರು. ಮತ್ತು ಪರಿಸರ ಬೋಲ್ಡರು ಬರೀ ತಾವಾಗ್ತಾರೆ, ನೀರು ಚೆಕ್ ಮಾಡ್ತಾರೆ, ನಮ್ಗೆ ಯಾವುದೂ ರಿಪೋರ್ಟ್ ಕೊಡಲ್ಲ. ಅದರಿಂದ ಯಾವುದೇ ಕಾರಣದಲ್ಲಿ ಹಿಮಾನ್ ಸಿಂಗ್ ಕಡೆಯಿಂದ ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ಇದು ಸ್ಥಳೀಯರು ಮತ್ತು ಹೋರಾಟಗಾರರ ಮಾತುಗಳು. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಹಾಸನ ಹೊರವಲಯದ ಹಿಮಸಿಂಕ ಫ್ಯಾಕ್ಟರಿಯ ತ್ಯಾಜ್ಯ ನೀರಿನಿಂದಾಗಿ ಜಲಚರಗಳು ಸಾವನ್ನಪ್ತಾ ಇದೆ. ತ್ಯಾಜ್ಯ ನೀರನ್ನು ಕೆರೆಗೆ ಹರಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಅದರ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ನಾವೀಗ ಹಿಮಸಿಂಕ ಫ್ಯಾಕ್ಟರಿಯ ಬಳಿ ಬಂದಿದ್ದೇವೆ. ನೀವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಇದು ಹಿಮಸಿಂಕ ಫ್ಯಾಕ್ಟರಿಯ ಕಾಂಪೌಂಡ್. ಈ ಕಾಂಪೌಂಡ್ ಪಕ್ಕದಲ್ಲಿ ಈ ಒಂದು ತ್ಯಾಜ್ಯ ನೀರನ್ನು ಹರಿಸಲಾಗ್ತಾ ಇದೆ. ಆ ತ್ಯಾಜ್ಯ ನೀರು ಕೆರೆಗೆ ಸೇರ್ತಿರೋದ್ರಿಂದ ಕೆರೆಯಲ್ಲಿದ್ದಂತಹ ಮೀನುಗಳು ಸಾವನ್ನಪ್ಪಿವೆ. ಜೊತೆಗೆ ದನಕರುಗಳು ಸಹ ಆ ನೀರನ್ನು ಕುಡಿಯೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅಷ್ಟರ ಮಟ್ಟಿಗೆ ಈ ತ್ಯಾಜ್ಯ ನೀರು ಎಫೆಕ್ಟನ್ನು ಮಾಡಿದೆ. ನೀವಿಲ್ಲಿ ನೋಡ್ಬೋದು, ಇದೇ ಸ್ಥಳದಲ್ಲಿ ಫ್ಯಾಕ್ಟ್ರಿಯಿಂದ ತ್ಯಾಜ್ಯ ನೀರು ಈ ಒಂದು ಕೆರೆಗೆ ಸೇರ್ತಾ ಇದೆ. ಈಗ ಸದ್ಯ ಮಣ್ಣನ್ನು ಅಡ್ಡ ಹಾಕಿದ್ದಾರೆ ಅದು ಕೆರೆಗೆ ಸೇರೋದನ್ನು ತಡೆಯೋದಕ್ಕೆ. ಆದರೂ ಕೆಳಭಾಗದಿಂದ ಕೆರೆಗೆ ಈ ಒಂದು ತ್ಯಾಜ್ಯ ನೀರು ಸೇರ್ತಾ ಇದೆ. ನೀವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಇದು ಫ್ಯಾಕ್ಟ್ರಿಯಿಂದ ತ್ಯಾಜ್ಯ ನೀರು ಕೆರೆಗೆ ಹರಿದು ಹೋಗ್ತಿರ್ತಕ್ಕಂತಹ ದೃಶ್ಯ. ಈ ಒಂದು ತ್ಯಾಜ್ಯ ನೀರಿನಿಂದಾಗಿ ಜನ, ಜಾನುವಾರು ಮತ್ತು ಜಲಚರಗಳು ಸಹ ತೊಂದರೆ ಆಗ್ತಾಯಿದೆ ಅನ್ನುವಂತಹದ್ದು 10 ವರ್ಷಗಳಿಂದ ಸ್ಥಳೀಯರು ಆರೋಪ ಮಾಡ್ತಾಯಿದ್ರು ಸಹ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಯಾವುದೇ ರೀತಿಯ ಕ್ರಮವನ್ನು ವಹಿಸಿಲ್ಲ ಅನ್ನುವಂತಹದ್ದು. ಹೀಗಾಗಿ ಈಗ ಜನರು ಸಹ ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ. ದನಕರುಗಳು ಇಲ್ಲಿ ಮೇವನ್ನು ತಿಂತಾ ಇರೋದನ್ನು ನೀವು ನೋಡ್ಬೋದು. ಆದರೆ ದನ ಮೇಯೋದಕ್ಕೆ ಈ ಜಾಗ ಇದ್ದರೂ ಸಹ ಈ ಕೆರೆಯ ನೀರನ್ನು ಕುಡಿಯೋದಕ್ಕೆ ದನಗಳಿಗೂ ಸಹ ಸಾಧ್ಯ ಆಗ್ತಾಯಿಲ್ಲ. ಹೀಗಾಗಿ ಈ ಬಗ್ಗೆ ಹಾಸನ ಜಿಲ್ಲಾಧಿಕಾರಿಗಳು ಹಾಗೂ ವಾಯುಮಾಲಿನ್ಯ ಪರಿಸರ ಇಲಾಖೆಯ ಅಧಿಕಾರಿಗಳು ಕ್ರಮವನ್ನು ವಹಿಸಬೇಕು ಅನ್ನುವಂತಹದ್ದು ಸ್ಥಳೀಯರ ಒತ್ತಾಯವಾಗಿದೆ. ಈ ಒಂದು ತ್ಯಾಜ್ಯ ನೀರನ್ನು ಕೆರೆಗೆ ಹರಿಸೋದನ್ನು ನಿಲ್ಲಿಸಬೇಕು, ಜೊತೆಗೆ ಕೆರೆಯ ನೀರನ್ನು ಉಳಿಸಬೇಕು ಅನ್ನುವಂತಹದ್ದು ಸ್ಥಳೀಯರ ಒತ್ತಾಯವಾಗಿದೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇಂದು ನಿನ್ನೆ ಸಮಸ್ಯೆ ಅಲ್ಲ, 20-25 ವರ್ಷದಿಂದ ಆ ಸಮಸ್ಯೆ ಇದೆ ಅಂತಂದ್ರೆ ಮಳೆ ಬಂದಾಗ ಅವ್ರು ಕೇಳಲ್ಲ. ಆದ್ರೆ ಮಳೆ ಇಲ್ಲ ಅಂದಾಗ ಬೆಳಗಿರೋ ಕೆರೆ ನೀರನ್ನು ಬಳಸಕ್ಕಾಗಲ್ಲ ಅಂತಂದ್ರೆ ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿದೆ. ನಮಗೆ ಅನಂತರ ಊಟಕ್ಕಿರೋದಿಲ್ಲ, ಯಾವುದಕ್ಕೂ ಗತಿ ಇಲ್ಲದಂತ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ಅವರ ಕಾರ್ಯ ಏನು, ಅಧಿಕಾರಿಗಳು ಮಾಡಬೇಕಾದಂತ ಕರ್ತವ್ಯ ಏನು ಅಂತ ಗಮನ ಹರಿಸಬೇಕು ಅಂತ ಅನ್ಸುತ್ತೆ. ನಿಜ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.